ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಅಪ್ಪ ಅಮ್ಮ ಇಬ್ಬರೂ ಕಾಶಿ ಮತ್ತು ಅಯೋಧ್ಯೆ ದರ್ಶನ ಮಾಡ್ಕೊಂಬಂದ್ರಲ್ಲ, ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಆವಾಗ ಟ್ರೈನ್ ಹತ್ತಿಸಿದ್ವಲ್ಲ, ಸೊ ಅಲ್ಲಿ ನೋಡಿ ವಾರಣಾಸಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಇಳಿದ್ರು ಅವರು. ಅದಾದಮೇಲೆ ಕಾಶಿ ಫಸ್ಟ್ ಹೋದರು, ಅದಾದಮೇಲೆ ಅಯೋಧ್ಯೆಗೆ ಹೋದ್ರಂತೆ. ಸೊ ನನಗೆ ಎಕ್ಸಾಕ್ಟ್ ನಾವು ಅಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಎಕ್ಸಾಕ್ಟ್ ಅಲ್ಲಿ ಯಾವುದಾದ್ಮೇಲೆ ಏನೇನು ನಡೀತು ಇವೆಂಟ್ಸ್ಗಳು ಅಂತ ಅದೆಲ್ಲ ನಂಗೆ ಕರೆಕ್ಟಾಗಿ ನಾನು ಗೊತ್ತಿಲ್ಲದೆ ಇರೋದ್ರಿಂದ ಸುಮ್ಮನೆ ರ್ಯಾಂಡಮಾಗಿ ನಾನು ಫೋಟೋಸ್ಗಳು ಏನು ತೊಗೊಂಡಿದ್ದೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ನೋಡಿ, ಅಲ್ಲಿ ಹೋದ ತಕ್ಷಣ ಫಸ್ಟು ಅವರು ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಬಂದ್ರಂತೆ. ಸೊ ಅಲ್ಲಿ ಸ್ನಾನ ಎಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿ ಬಿಡಿಸ್ತಾರೆ. ಸೊ ದೀಪನೂ ಎಲ್ಲ ಹಚ್ಚಿದ್ರಂತೆ ನಮ್ಮಮ್ಮ. ಮತ್ತು ಅಲ್ಲಿ ಪೂಜೆನ ಮಾಡಿಸ್ತಾರಂತೆ. ಸ್ವಲ್ಪ ಹಳೆ ಪಿತೃಗಳು ಇರ್ತಾರಲ್ಲ, ಸೊ ಅವ್ರಿಗೆಲ್ಲರಿಗೂ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾರಂತೆ. ಸೊ ಅಲ್ಲೆಲ್ಲ ಇರ್ತಾರಂತೆ. ಸೊ ಅಲ್ಲಿ ಪೂಜೆನೂ ಕೂಡ ಮಾಡಿಸಿದ್ರು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಬಂದ್ರಂತೆ. ಸೊ ಅಲ್ಲೆಲ್ಲ ಇದೆ ಅಲ್ವಾ, ಹಣೆಗೆಲ್ಲ ದೇವ್ರದ್ದು ಓಂ ನಮಃ ಶಿವಾಯ ಅಂತೆಲ್ಲ ಬರೆದ್ಬಿಟ್ಟು ಸೊ ಈ ಥರ ಎಲ್ಲ ಇರ್ತಾರಂತೆ. ಅಲ್ಲೆಲ್ಲ ನಾವು ಇಲ್ಲಿ ಬರೀ ಬಿಳಿ ಎಕ್ಕದ ಹೂನ ದೇವ್ರಿಗೆ ಮುಡಿಸ್ತೀವಿ, ಅಲ್ಲಿ ನಾರ್ಮಲ್ ಎಕ್ಕದ ಹೂನು ಕೂಡ ದೇವ್ರಿಗೆ ಹಾಕ್ತಾರಂತೆ. ಸೊ ನೋಡಿ, ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸಂಜೆ ಗಂಗಾ ಆರತಿ ನಡೆಯುತ್ತಂತೆ. ಸೊ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಗೈಸ್, ನಿಜವಾಗ್ಲೂ. ಏಕೆ ಅಂತಂದರೆ ಬದುಕಿದ್ದಾಗ ಒಂದು ಸರಿನಾದ್ರೂ ಕಾಶಿ ಅಯೋಧ್ಯೆ ದರ್ಶನ ಆಗಬೇಕು ಅಂತ ಹೇಳ್ತಾರೆ. ಸೊ ಅದಂತೂ ನಿಜ. ಸೊ ಅದಾದ್ಮೇಲೆ ಬೋಟಿಂಗು ಇತ್ತಂತೆ. ಸೊ ಅಲ್ಲೆಲ್ಲ ಗಂಗಾ ನದಿಯಲ್ಲಿ ಬೋಟಿಂಗು ಹೋಗಿದ್ರಂತೆ. ಸೊ ನೋಡಿ, ಒಂದು ಸರಿನಾದ್ರೂ ಇಲ್ಲಿ ದರ್ಶನ ಮಾಡಬೇಕು ಅಂತಂತಾರೆ. ಅಲ್ಲಿರೋ ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲೂ ಕೂಡ ಪೂಜೆ ಎಲ್ಲ, ಅಲ್ಲೆಲ್ಲ ಚಿಕ್ಕ ಪುಟ್ಟ ದೇವಸ್ಥಾನಗಳು ಸಾವಿರಾರು ಇದೆಯಂತೆ, ಎಷ್ಟೊಂದು ಇದೆಯಂತೆ. ನೋಡಿ, ಇದು ನೋಡಿ ದೂರದಿಂದ ಒಂದು ವ್ಯೂ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಉಂಟು, ಕಾಶಿ ವಿಶ್ವನಾಥ. ಆದರೆ ನಾವು ಅಪ್ಪ ಅಮ್ಮ ಅವ್ರು ಹೋಗಿದ್ದಾಗಲೂ ಕೂಡ ಸಖತ್ ರಶ್ ಇತ್ತಂತೆ. ಸೊ ಇಲ್ಲೇನೊಂದು ಅಡ್ವಾಂಟೇಜ್ ಅಂದರೆ ನಾವೇ ಹೋಗಿ ದೇವ್ರಿಗೆ ಅಭಿಷೇಕ ಮಾಡ್ಬೋದು. ಅದೊಂದು ನಿಜವಾಗ್ಲೂ ನಾವೇ ದೇವ್ರನ್ನ ಮುಟ್ಟೋವಂಥ ಒಂದು ಆಪರ್ಚುನಿಟಿ. ಏಕೆ ಅಂತಂದರೆ ಬೇರೆ ಎಲ್ಲ ದೇವಸ್ಥಾನಗಳಲ್ಲೂ ಗರ್ಭಗುಡಿ ಒಳಗಡೆನೂ ಕೂಡ ಬಿಡಲ್ಲ. ಇಲ್ಲಿ ನೋಡಿ ಎಷ್ಟು ಮಹಾತ್ಮೆ ಅಂತ. ಸೊ ನಾವೇ ಆ ದೇವ್ರನ್ನ ಮುಟ್ಬೋದು ಅಂತ. ಸೊ ಯಾವುದೇ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲ. ಸೊ ಆ ಥರ ಅಂತ ಹೇಳ್ಬೋದು. ಅದಕ್ಕೆ ಅಲ್ವಾ ಅಲ್ಲಿ ನ್ಯಾಯ, ಕಾಶಿ ಅಂತಂದರೆ ಅಲ್ಲಿ ನ್ಯಾಯ, ಎಲ್ರಿಗೂ ಒಂದೇ ನ್ಯಾಯ ಅಂತ. ಅದು ನಾವು ಸತ್ಯ ಹರಿಶ್ಚಂದ್ರ ಮೂವಿ ನೋಡಿದ್ರೆ ಗೊತ್ತಾಗಿರುತ್ತೆ. ಅಲ್ಲಿ ಕಾಶಿಪುರದಲ್ಲೇ ತಾನೇ ಎಲ್ಲ ನಡೆಯೋದು. ನೋಡಿ, ಪುರಾಣಗಳು ಪುಣ್ಯಕಥೆಗಳನ್ನು ನಾವು ಗ್ರಂಥಗಳನ್ನ ಓದೋದ್ರಿಂದ ಅಥವಾ ಅದರ ರಿಲೇಟೆಡ್ ಮೂವಿಗಳನ್ನ ನೋಡೋದ್ರಿಂದ ಇದನ್ನೆಲ್ಲ ನಾವು ತಿಳ್ಕೊಬೋದು. ಬೇರೆ ವಿಷಯಗಳು, ಸಾವಿರಾರು ವಿಷಯಗಳು ನಾವು ರೆಗ್ಯುಲರಾಗಿ ತಿಳ್ಕೊಳ್ಳೇಬೇಕು. ಅದು ನಾವು ಬದುಕಬೇಕು, ಕೆಲಸ ಮಾಡಬೇಕು ಅಂದರೆ. ಸೊ ಇವೆಲ್ಲ ಏನು ಅಂತಂದರೆ ನಮಗೊಂದು ಸ್ಪಿರಿಚುವಲಿ ನಾವು ಹೀಲ್ ಆಗೋದಕ್ಕೆ, ಮತ್ತು ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಬರೋದು. ನಾವು ಇಂಥ ವಿಷಯಗಳನ್ನ ತಿಳ್ಕೊಂಡು ಅದನ್ನು ಬರೀ ತಿಳ್ಕೊಂಡ್ರೆ ಸಾಲದು, ಅದನ್ನು ಆಚರಣೆಗೆ ತಂದ್ರೇ ಅದು ಏನು ಸಾರ್ಥಕ ಆಗೋದು ಅಂತ ಹೇಳ್ಬೋದು. ಸೊ ನೋಡಿ, ಅದಾದಮೇಲೆ ಅಯೋಧ್ಯೆಗೆ ಬಂದ್ರಂತೆ. ಅಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಕಾಶಿಲಿ. ಅಥವಾ ಅಯೋಧ್ಯೆದು ಕೂಡ ಚೆನ್ನಾಗಿ ದರ್ಶನ ಆಯ್ತಂತೆ. ಇನ್ನೂ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿದ್ರು, ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಗಯಾ ಅಂತ ಇದೆಯಲ್ಲ ಒಂದು ಪ್ಲೇಸು, ಬುದ್ಧ. ಸೊ ಅಲ್ಲೂ ಹೋಗಿರುತ್ತೆ ನಾವು. ಅವೆಲ್ಲ ನಿಯರೆಸ್ಟ್ ಅಲ್ವಾ, ಸೊ ಆ ಕಡೆ ಹೋದವ್ರಿಗೆಲ್ಲ ಹೋಗಿದ್ರು. ಸೊ ನಮ್ಮ ಅಪ್ಪ ಎಲ್ಲ ಹೋಗಿದ್ರು. ಸೊ ನಿಜವಾಗ್ಲೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅವ್ರು ಹೇಳ್ತಾ ಇದ್ರೇ ನಮಗೆ ಪರವಾಗಿಲ್ಲಪ್ಪ, ಎಷ್ಟು ನಿಜವಾಗಿ ನಮ್ಮಮ್ಮಂಗಂತೂ ಮೊದಲಿಂದನೂ ಇಷ್ಟ ಆಯಿತು, ಹೋಗಲೇಬೇಕು, ಕಾಶಿ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮಂಗಂತೂ ಮೊದಲಿಂದನೂ ಇಷ್ಟ ಆಯಿತು. ಸೊ ಅದ್ರ ಪ್ರಕಾರನೇ ಹೋದರು ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ನಾವು ಒಂದು ಗುಂಪಲ್ಲೂ ಕಳಿಸ್ಲಿಲ್ಲ, ಆ ಥರ ಏನು ನಮಗೆ ಆಪ್ಷನ್ ಸಿಗಲಿಲ್ಲ ಅಂತ ಹೇಳ್ಬೋದು.
ನಮ್ಮ ಅತ್ತೆ ಅವರು ಅಂತಂದರೆ ಅವ್ರ ಮನೆ ಹತ್ರ ಇರೋರೆಲ್ಲರೂ ಸೇರ್ಕೊಂಡು ಹೋಗಿದ್ದಿದ್ದು. ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ಅವರೇ ಹೋಗಿದ್ದು ಬರ್ತೀವಿ ಅಂತ ಅಂದ್ಬಿಟ್ಟು ಹೋದರು. ನೋಡಿ ಏನು ಕಾನ್ಫಿಡೆನ್ಸು, ಇಬ್ಬರೇ ಹೋಗಿದ್ರು. ನಮ್ಗೆ ಅದೇ ಒಂದು ಭಯ ಆಗಿತ್ತು, ರಿಟರ್ನ್ ಆಗೋ ತನಕ ದಿನ ಕಾಲ್ ಮಾಡಿ ಕೇಳೋದು. ಸೊ ಆ ಥರ ನಮ್ಮ ಅತ್ತೆ ಹೋಗಿದ್ದಾಗಲೂ ಅಷ್ಟೇ ನಾನು ದಿನ ಕಾಲ್ ಮಾಡ್ತಿದ್ದೆ. ಇಲ್ಲಿಂದ ಹೋಗುವಾಗಲೂ ಕೂಡ ಟ್ರೈನ್ ಹತ್ತಿಸಿ ಮತ್ತು ಅಲ್ಲಿಂದನೂ ಕೂಡ ನಾನು ಬಂದಮೇಲೂ ಕೂಡ ನಾವು ಇಲ್ಲಿ ಕರ್ಕೊಂಬಂದ್ವಿ. ಸೊ ಆ ಥರ ನಮ್ಮದೇನು ಕರ್ತವ್ಯಗಳು ಅದನ್ನು ನಾವು ಮನಸ್ಫೂರ್ತಿಯಾಗಿ ನಾವು 100% ನಾವು ಮಾಡಬೇಕು. ಸೊ ಆವಾಗಲೇ ತಾನೇ ಎಲ್ಲ ಒಂದು ಸಾರ್ಥಕ ಬದುಕು ಅಂತ ಅರ್ಥ ತಿಳ್ಕೊಬಿಟ್ರೆ ಸಾಕು, ಇನ್ನೇನೂ ಬೇಡ. ಬೇರೆ ಇನ್ಯಾರೂ ಬಂದು ಹಿತವಚನ ಕೊಡೋದು ಬೇಡ, ಯಾರು ಬಂದು ನಮ್ಗೆ ಇದು ಮಾಡೋದು ಬೇಡ. ಸೊ ನಾವು ಹುಟ್ಟಿರೋದಕ್ಕೇನು, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಗೊತ್ತಾಗ್ಬಿಟ್ರೆ ಸಾಕು, ಅಷ್ಟೇ, ಇನ್ನೇನೂ ಬೇಕಾಗಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಅಲ್ವಾ ಹೇಳೋದು, ಬದುಕು ಸಾರ್ಥಕವಾಗಬೇಕು ಅಂತಂದರೆ ನಾವು ಏನೇನೆಲ್ಲ ಕರ್ತವ್ಯಗಳು ಮಾಡಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ಸರಿ ಹೇಳ್ತಾರೆ ಕಾಶಿಗೆ ಹೋಗಬೇಕು ಅಂತಲೂ ಏನಿಲ್ಲ, ಕಾಶಿಗೆ ಹೋಗ್ತಾರೆ ಎಲ್ಲ, ನಾವು ಅವರ ಆಸೆ ಇರುತ್ತೆ ಸರಿ. ಒಂದೊಂದು ಸರಿ ಏನು ಅಂತಂದರೆ ಒಂದು ಗಾದೆನೇ ಇದೆಯಲ್ಲ, ಮನೆಯೇ ಕಾಶಿ ಮನಸ್ಸೇ ಗಂಗೆ ಅಂತ. ಅದು ಫಸ್ಟ್ ಇಂಪಾರ್ಟೆಂಟು. ಕಾಶಿಗೆ ಹೋದ ತಕ್ಷಣವೇ ಎಲ್ಲರೂ ಏನೋ ಹಂಗಂತ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ಅವ್ರೇನು ಒಳ್ಳೇದಾಗ್ಬಿಡಲ್ಲ, ಅಥವಾ ಅಲ್ಲಿ ಶಿವ ಏನು ಅವ್ರನ್ನ ಕೈಲಾಸಕ್ಕೆ ಕರ್ಕೊಂಬಿಡಲ್ಲ. ಹೇಳ್ತಾ ಇರೋದು ನಾನು, ಅರ್ಥ ಏನು ಅಂತ ಹೇಳ್ತಾ ಇರೋದು. ಅಕಸ್ಮಾತ್ ಹೋಗೋಕ್ಕಾಗದೇ ಇರೋರು ಏನು ಮಾಡಬೇಕು, ಈಗ ನಾವೆಲ್ಲ ಅರೇಂಜ್ ಮಾಡಿ ಕಳಿಸಿದ್ವಿ, ನಮ್ಮ ಅಪ್ಪ ಅಮ್ಮನ ನಮ್ಮ ಅತ್ತೆಯವ್ರನ್ನೂ ಕೂಡ ಎಲ್ಲರೂ ಕಳಿಸ್ಕೊಟ್ವಿ. ಸೊ ಅದರಿಂದ ಇವರೆಲ್ಲರೂ ಹೋಗಿದ್ದು ಬಂದರು. ಹೋಗದೇ ಇರೋರಿಗೆ, ಅಷ್ಟು ಫೈನಾನ್ಷಿಯಲಿ ಹೋಗೋಕ್ಕಾಗದೇ ಇರೋರಿಗೆ ಏನು ಮಾಡಬೇಕು, ಅಕಸ್ಮಾತ್ ನಾನು ಹೇಳ್ತಾ ಇರೋದು, ಹೋಗದೇ ಇರೋರಿಗೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಮನೆಯೇ ಕಾಶಿ ಮನಸ್ಸೇ ಗಂಗೆ, ಮನೆಯೇ ಕಾಶಿ, ಅವರ ಮನಸ್ಸೇ ಗಂಗೆ ಅಷ್ಟು ಪವಿತ್ರವಾಗಿದ್ದುಬಿಟ್ರೆ ಸಾಕು, ಇನ್ನು ಎಲ್ಲಿಗೆ ಹೋಗದೇ ಇದ್ರೂ ಪರವಾಗಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅಕಸ್ಮಾತ್ ಹೋಗೋಕ್ಕಾಗದಿದ್ದವರು ಅಲ್ವಾ. ಸೊ ಆ ಥರ ಹೋಗೋಕ್ಕಾಗದಿದ್ದವ್ರು ಪಾಪ ಎಷ್ಟು ಒಳ್ಳೆಯವರು ಜನಗಳು ಇರ್ತಾರಲ್ವ, ಆ ಥರ ಹೇಳ್ತಾರೆ. ಒಬ್ಬೊಬ್ಬರು ಇಂಟೆನ್ಷನ್ ಏನಿರುತ್ತೆ ಅಂದರೆ ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ನಾವು ಮಾಡಿರೋದೆಲ್ಲ ಹೊಟ್ಟೋಯ್ತು, ನಾವು ಮಾಡಿರೋದೆಲ್ಲ, ನಾವು ಏನೇ ಪಾಪ ಮಾಡಿದರೂ ಎಲ್ಲ ದೇವ್ರು ಇದು ಮಾಡ್ಬಿಟ್ಟ, ಯಾವುದೇ ಕಾರಣಕ್ಕೂ ಇಲ್ಲ ಅದು. ಯಾಕೆಂತಂದರೆ ನಾವೊಂದು ಇವತ್ತೊಂದು ನಾಯಿಗೊಂದು ಬ್ರೆಡ್ ಹಾಕಿದ್ರೂ ನಾವು ಅದನ್ನು ಮುಂದೆ ಅನುಭವಿಸ್ತೀವಿ, ನಾಯಿ ಹತ್ರ ಒಂದು ಬ್ರೆಡ್ ಕಿತ್ಕೊಂಡ್ರೂ ಅದು ನಮಗೆ ವಾಪಸ್ ಬರುತ್ತೆ. ಸೊ ಅದನ್ನು ನಂಬಿರೋರು ನಾವು, ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಸೊ ಆ ಥರ ನಾವೀಗ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಅದ್ರ ಪ್ರತಿಫಲ ಇಲ್ಲಿ ನಾವೇ ಅನುಭವಿಸ್ಬೇಕು, ಒಂದು ಕೆಟ್ಟ ಕೆಲಸ ಮಾಡಿದ್ರೂ ಕೂಡ ಅದ್ರ ಪ್ರತಿಫಲ ನಾವೇ ಅನುಭವಿಸ್ಬೇಕು. ನಮ್ಮ ಬದಲು ಇನ್ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಎಸ್ಪೆಷಲಿ ಇದು ಕಲಿಯುಗ ಅಲ್ವಾ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಕಾಶಿಲಿ ಯಾರು ಪ್ರಾಣತ್ಯಾಗ ಮಾಡ್ತಾರೆ ಅವ್ರ ಕಿವಿಲಿ ಶಿವನೇ ಬಂದು ಮಂತ್ರ ಹೇಳ್ತಾನೆ ಅಂತ ಅಂದ್ಬಿಟ್ಟು ಒಂದು ಪ್ರತೀತಿ ನಾವು ಮೊದಲಿಂದನೂ ಕೇಳಿದ್ದೀವಿ ಅಲ್ವಾ. ಸೊ ಕಾಶಿಗೆ ಹೋಗಿದ್ದು ಬಂದ ತಕ್ಷಣವೇ ಅವ್ರ ಪಾಪಕರ್ಮಗಳೆಲ್ಲ ಹೋಗ್ಬಿಡಲ್ಲ ಯಾವುದೇ ಕಾರಣಕ್ಕೂ. ಅಥವಾ ಅಲ್ಲಿರೋರೇ ಎಷ್ಟು ಜನ ಪೆಂಡಿಂಗ್ ಲಿಸ್ಟಲ್ಲಿದ್ದಾರೆ ಅಂದರೆ, ಇನ್ನೂ ಅಲ್ಲಿ ಎಷ್ಟೇ ವಯಸ್ಸಾಗಿ 100 ವರ್ಷದ ಮೇಲೆ ಆದರೂ ಕೂಡ ಅವರ ಇನ್ನೂ ಅಲ್ಲಿ ಜೀವ ಇದೆ, ಅವ್ರನ್ನ ದೇವ್ರು ಕರ್ಕೊಂಡಿಲ್ಲ ಅಂತಂದ್ರೇನು, ಅವರ ಮಾಡಿರೋವಂಥ ಪಾಪಕರ್ಮಗಳು ಇನ್ನೂ ಅದು ಕಳೆದಿಲ್ಲ ಅಂತ ಅಷ್ಟೇ ಅರ್ಥ. ಒಬ್ಬೊಬ್ಬರಿಗೆ ಅಲ್ಲಿ ಹೋದ ತಕ್ಷಣವೇ ಅಥವಾ ಸ್ವಲ್ಪ ಅಲ್ಲೇ ಹೋಗಿ ಇದ್ದು ಬಿಡ್ತಾರಲ್ಲ ಕಾಶಿಲೆ, ಸೊ ಅಂಥವ್ರಿಗೆ ಬೇಗನೆ ಮುಕ್ತಿಯನ್ನು ಕೂಡ ಕೊಟ್ಬಿಡ್ತಾನೆ ಭಗವಂತ ಅಂತ ಹೇಳ್ಬೋದು. ಒಬ್ಬೊಬ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ. ಯಾಕೆ ಅಂತಂದರೆ ಅವರು ಮಾಡಿರೋದನ್ನು ಇನ್ನೂ ಅನುಭವಿಸ್ಬೇಕು ಅಂತಂದ್ಬಿಟ್ಟು. ಕಾಶಿಲೆ ಎಷ್ಟೊಂದು ಜನ ಅಲ್ಲಿರೋರಲ್ಲೇ 100 ವರ್ಷದ ಮೇಲಾಗಿರೋರು ಕೂಡ ಇನ್ನೂ ಪೆಂಡಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಇದೆಲ್ಲ ಏನು ಅಂತಂದರೆ, ನಾವು ತೀರ್ಥಯಾತ್ರೆ ಮಾಡಬೇಕು, ನಮ್ಮ ದೇವ್ರ ದರ್ಶನ ಮಾಡಬೇಕು. ಮತ್ತು ತೀರ್ಥಯಾತ್ರೆ ಮಾಡಿದ ತಕ್ಕಂಗೆ, ಅಲ್ಲಿಗೆ ಹೋಗಿದ್ದು ಬಂದ ತಕ್ಕಂಗೆ ನಾವೇನು ಯಾವ ರೀತಿ ಇರಬೇಕು, ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು, ಅಥವಾ ಹಳೇದು ಏನೇ ಒಂದು ಪಾಪಕರ್ಮ ಮಾಡಿದ್ರೂ ನೆಕ್ಸ್ಟ್ ಅದು ರಿಪೀಟ್ ಆಗಬಾರ್ದು, ಆ ಥರ ನಾವು ನೋಡ್ಕೊಂಡು ಹೋಗ್ಬೇಕು. ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ಎಲ್ಲ ಹಳೇದೆಲ್ಲ ಮರ್ತೋಯ್ತು, ಹಳೇದೆಲ್ಲ ಮಾಡಿರೋದೆಲ್ಲ ಕಳೆದೋಯ್ತು, ತಿರ್ಗಾ ಅದನ್ನೇ ಮಾಡು ವಾಪಸ್ಸು ಅಂತ ಅಂದರೆ, ಅಥವಾ ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ನಾನು ಏನೇ ಮಾಡಿದ್ರು ಏನೂ ಆಗಲ್ಲ ನಮಗೆ ಅನ್ನೋ ಥರದವರು ಇರ್ತಾರೆ ಜನಗಳು. ಒಬ್ಬೊಬ್ಬರು ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ನಾವೇ ದೇವ್ರುಗಳು ಅನ್ನೋ ಥರನೂ ಕೂಡ ಒಬ್ಬೊಬ್ಬರು ಬಿಹೇವಿಯರ್ ಆ ಥರ ಇರುತ್ತೆ. ಸೊ ಅದು ತಪ್ಪು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ ಹೋಗಿದ್ದು ಬಂದಿದ್ದು ನಮ್ಮ ಮಾನಸಿಕ ಶಾಂತಿಗೋಸ್ಕರ, ಜೊತೆಗೆ ಹಳೇದು ಏನಾದರೂ ಒಂಚೂರು ಅಪಚಾರ ಮಾಡಿದರೆ ಅದನ್ನು ಕ್ಷಮಿಸ್ಬಿಡಪ್ಪ, ಇನ್ನು ಮುಂದಕ್ಕೆ ನಾವು ಒಳ್ಳೆ ರೀತಿ ಇರ್ತೀವಿ ಅಂತ ದೇವ್ರ ಹತ್ರ ಒಂದು ಅಲ್ಲಿಗೆ ಹೋಗಿದ್ದು ಬಂದ ಮೇಲೆ ಆದರೂ ನಾವು ಒಳ್ಳೆ ರೀತಿ ಜೀವನ ನಡೆಸಬೇಕು ಅಲ್ವಾ. ಆ ಥರನಾದರೂ ಒಬ್ಬರು ಫಾಲೋ ಮಾಡಬೇಕು ಯಾರಾದ್ರೂ ಅಲ್ಲಿಗೆ ಹೋಗಿದ್ದು ಬಂದಿರೋರು. ಅದು ಬಿಟ್ಟು ಕಾಶಿಗೆ ಹೋಗಿದ್ದು ಬಂದ ತಕ್ಷಣ ನಮ್ಮದು ಹಳೇದೆಲ್ಲ ಪಾಪಗಳೆಲ್ಲ ಹೊಟ್ಟೋಯ್ತು, ಇನ್ನು ಮುಂದಕ್ಕೆ ನಾವು ಏನೇ ಮಾಡಿದ್ರೂ ದೇವರು ಕೇಳಲ್ಲ, ಯಾರೂ ಕೇಳಲ್ಲ ಅನ್ನೋ ಥರ ಆ್ಯಟಿಟ್ಯೂಡ್ಗಳು ಇರುತ್ತೆ ಎಷ್ಟೊಂದು ಜನಕ್ಕೆ. ಬಟ್ ಅದು ತಪ್ಪು ಅಂತ ಹೇಳ್ಬೋದು. ಏಕೆಂದರೆ ಅಲ್ಲಿರೋರಲ್ಲೇ ಎಷ್ಟು ಜನ ವಯಸ್ಸಾದರೂ ಕೂಡ ಇನ್ನೂ ಮುಕ್ತಿ ಸಿಗದೆ ಅಂತ ಇರೋರು ಇದ್ದಾರೆ. ಅಲ್ಲೇ 24/7 ಅಲ್ಲೇ 365 ದಿನ ಕೂಡ ಇರೋರು. ಸೊ ಈ ಥರ ಏನಾದರೂ ಇದು ಬಿಟ್ಟಿದ್ದಿದ್ರೆ ಪ್ರತಿಯೊಬ್ಬರು ಕೂಡ ಹೋಗೋದು, ಮಾಡಬಾರ್ದು ಕೆಲಸ ಮಾಡೋದು, ಕಾಶಿಗೆ ಹೋಗಿ ಮುಳುಗ್ಬಿಟ್ಟು ಬರೋದು, ಹಿಂಗೂ ಮಾಡ್ತಾರೆ ಜನಗಳಲ್ವ. ಸೊ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಅರ್ಥ ಮಾಡ್ಕೋಬೇಕು ಜನಗಳು.
ಯಾಕೆ ಅಂತಂದರೆ ಅಲ್ಲಿಗೆ ಹೋಗಿದ್ದು ಬಂದ ತಕ್ಷಣವೇ ನಾವು ಮಾಡಿದ್ದೆಲ್ಲ ಕಳೀತು. ನಾವು ಈಗ ಇನ್ಮೇಲೆ ನಾನು ಏನೇ ಮಾಡಿದ್ರು ಯಾರೂ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಮಾಡಬಾರ್ದು ಅಲ್ವಾ. ಅಲ್ಲಿಗೆ ಹೋಗಿದ್ದು ಬಂದ ತಕ್ಕಂಗೆ ಹಳೇದೆಲ್ಲ ನಾವು ಏನೇ ಮಾಡಿದರೂ ಅದನ್ನು ಕ್ಷಮಿಸಪ್ಪ, ಇನ್ನು ಮುಂದಕ್ಕೆ ನಾವು ಒಳ್ಳೆ ರೀತಿ ಜೀವನ ಮಾಡ್ತೀವಿ, ಆ ಥರ ಒಂದು ನಾವು ಸಂಕಲ್ಪ ಮಾಡಿಕೊಂಡು ಬದುಕೋದನ್ನು ನೋಡಬೇಕು. ನಾವು ಲೈಫ್ ಲೀಡ್ ಮಾಡೋದನ್ನು ಅದಕ್ಕೆ ಹೇಳೋದಲ್ವ, ಸಾರ್ಥಕ ಬದುಕು ನೆಮ್ಮದಿ ಬದುಕು ಅಂತ ಏನಕ್ಕೆ ನಾವು ಹೇಳೋದು. ಹುಟ್ಟಿದ ಮೇಲೆ ಪ್ರತಿಯೊಂದು ಲೈಫ್ನೂ ಕೂಡ ನಾವು ಪ್ರತಿಯೊಂದು ಸ್ಟೇಜ್ ಆಫ್ ಲೈಫ್ನೂ ಕೂಡ ಭಗವಂತ ಮೆಚ್ಚಾಗಿ ನಡ್ಕೋಬೇಕು, ನಮ್ಮ ಮನಸ್ಸಾಕ್ಷಿ ಮೆಚ್ಚಾಗಿ ನಡ್ಕೋಬೇಕು ಅಲ್ವಾ. ಪ್ರತಿಯೊಂದು ಇದರಲ್ಲೂ ಅಷ್ಟೇ, ಪ್ರತಿಯೊಂದು ಸ್ಟೇಜ್ ಆಫ್ ಲೈಫಲ್ಲೂ ಅಷ್ಟೇ. ಹುಟ್ಟಿ ಬೆಳೆಯುತ್ತಿದ್ದಂಗೆ ತಂದೆ ತಾಯಿಯವರ ಜೊತೆಗಿರಬೇಕು. ಆಮೇಲೆ ನಾವು ಮದುವೆ ಆದಮೇಲೆ ಗಂಡನ ಒಂದು ಆಶ್ರಯದಲ್ಲಿರಬೇಕು. ಆಮೇಲೆ ವಯಸ್ಸಾದಂಥ ಕಾಲದಲ್ಲಿ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಬೆರಿತಾ ಚೆನ್ನಾಗಿ ಇರಬೇಕು. ಅದೇನೇ ನಿಜವಾದ ಮುಕ್ತಿ. ನಿಜವಾದ ಯಾವ ಕಾಶಿಗೆ ಹೋಗ್ತಿದ್ರೂ ಪರವಾಗಿಲ್ಲ, ಸಂಸಾರದಲ್ಲಿ ನಾವು ಸಂಸಾರ ಸಾಗರನ ಕರೆಕ್ಟಾಗಿ ನಾವು ನಿಭಾಯಿಸ್ಬಿಟ್ರೆ ಅದಕ್ಕಿಂತ ಇನ್ಯಾವ ತೀರ್ಥಯಾತ್ರೆ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ನು. ಏಕೆಂದರೆ ನಾವು ಆ ಮನಸ್ಸಲ್ಲಿ ಒಳ್ಳೆ ಭಾವನೆ ಇಟ್ಕೊಂಡು ನಾವು ಎಲ್ಲರಿಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮಿಂದ ಆದರೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡೋಣ, ಇಲ್ಲ ಅಂದರೆ ನಾವು ಯಾರಿಗೂ ತೊಂದರೆ ಅಂತೂ ಮಾಡಬಾರ್ದು. ಸೊ ಈ ಥರ ಒಂದು ಪಾಲಿಸಿ ಇಟ್ಕೊಬಂದರೆ ದೇವರು ನಾವು ಯಾವ ಕಾಶಿಗೆ ಹೋಗಲಿಲ್ಲ ಅಂದರೂ ನಮ್ಗೆ ಒಳ್ಳೇದು ಮಾಡ್ತಾನೆ, ನಮಗೆ ಮುಕ್ತಿ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ ಅಂತ ನಂಬಿರೋಳು ನಾನು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಅದನ್ನು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಅದನ್ನು ಗೊತ್ತಿದ್ರೂ ಕೂಡ ಅದನ್ನು ಒಬ್ಬೊಬ್ಬರು ಫಾಲೋ ಮಾಡಲ್ಲ, ಒಬ್ಬೊಬ್ರಿಗೆ ಹೇಳೋಕ್ಕೋಗಲ್ಲ. ಅದೇ ಹೇಳಿಲ್ವಾ, ಒಂದೊಂದು ವಿಷಯಗಳು ಮಾತ್ರ ಅವ್ರಿಗೆ ಅರಿವಿಗೆ ಬರಬೇಕು ಜನಗಳಿಗೆ. ಏಕೆ ಅಂತಂದರೆ ನಾವು ಎಷ್ಟೇ ದೇವಸ್ಥಾನ ಸುತ್ತಿದ್ವಿ, ಆ ತೀರ್ಥಯಾತ್ರೆ ಈ ತೀರ್ಥಯಾತ್ರೆ ಮಾಡಿದ್ವಿ ಅಂತ ಅಂತಾರೆ, ಆದರೆ ಮನಸ್ಸಲ್ಲಿ ಮಾತ್ರ ಬರೀ ಕಲ್ಮಶನೇ ಇರುತ್ತೆ. ಅಂಥವ್ರಿಗೆ ಆ ದೇವ್ರು ಬಂದು ಬುದ್ಧಿ ಹೇಳಿದ್ರು ಒಬ್ಬೊಬ್ಬರು ಕೇಳಲ್ಲ, ಚೇಂಜು ಕೂಡ ಆಗಲ್ಲ, ಆ ಥರನೂ ಇರ್ತಾರೆ. ಆ ದೇವ್ರ ಹತ್ರ ಸನ್ನಿಧಾನಕ್ಕೆ ಹೋಗಿದ್ದು ಬಂದಮೇಲೆ ಯಾವ ರೀತಿ ನಾವು ಇರಬೇಕು ಅಂತಂದರೆ, ಅದು ಮಾಮೂಲಿ ದೇವ್ರ, ಅದು ಪ್ರತಿಷ್ಠಾಪನೆ ಮಾಡಿರೋದ, ಯಾವುದೇ ಕಾರಣಕ್ಕೂ ಇಲ್ಲ. ಅಲ್ಲಿ ನಿಜವಾಗಿ ದೇವ್ರು ನಡೆದಾಡಿರೋ ಜಾಗ. ಈಗಲೂ ಶಿವ ಅಲ್ಲಿ ಸ್ಮಶಾನದಲ್ಲಿ ಓಡಾಡ್ತಾನೆ, ಅಲ್ಲೆಲ್ಲ ಆ ಒಂದು ಪ್ಲೇಸಲ್ಲಿ ಆ ಸ್ಥಳದಲ್ಲಿ ಓಡಾಡ್ತಾನೆ, ಆ ಒಂದು ವೈಬ್ ಇದೆ ಅಂತಂದರೆ ಪುಣ್ಯ ಮಾಡಿರಬೇಕು ಅಲ್ಲಿ ಹೋಗಿದ್ದು ಬಂದಮೇಲೆ. ಈಗಲಾದ್ರೂ ಜನಗಳಲ್ಲಿ ಹೋಗಿದ್ದು ಬಂದಮೇಲಾದ್ರೂ ಒಳ್ಳೆ ರೀತಿ ಒಳ್ಳೆಯ ಒಂದು ಮನಸ್ಥಿತಿಲಿ ಹೋಗೋ ಥರ ಆದರೆ ಇಡೀ ಒಂದು ಪ್ರಪಂಚನೇ ಒಂದು ಒಳ್ಳೆ ರೀತಿ ಹೋಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು ಗೈಸ್ ಅಲ್ವಾ. ಇದೇ ತಾನೇ ಬೇಕಾಗಿರೋದು. ನಾವು ಅಲ್ಲೋದ್ವಿ, ಕಾಶಿಗೆ ಹೋದ್ವಿ, ರಾಮೇಶ್ವರಕ್ಕೆ ಹೋದ್ವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ, ನಮ್ಮಿಂದ ಒಬ್ರಿಗೆ ತೊಂದರೆ ಆಗ್ದೇ ಆದರೆ ಒಬ್ರಿಗೆ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ತಟಸ್ಥವಾಗಿ ಒಂದು ಒಳ್ಳೆ ರೀತಿ ಇರಬೇಕು. ಕುಟುಂಬದ ಜೊತೆ, ಮಕ್ಕಳ ಜೊತೆ, ಮೊಮ್ಮಕ್ಕಳು, ಸೊಸೆಯರ ಜೊತೆ. ಸೊ ಈ ಥರ ಒಂದು ಫ್ಯಾಮಿಲಿ ಅಂತ ನಾವು ಬಂದ ಮೇಲೆ ಆ ಫ್ಯಾಮಿಲಿ ಲೈಫ್ನ ನಾವು ಪೂರ್ತಿಯಾಗಿ ನಾವು ಸಾರ್ಥಕ ಮಾಡ್ಕೋಬೇಕು. ಬದುಕ್ತಾ ಇರೋರು ಕರ್ತವ್ಯಗಳನ್ನ ನಿಭಾಯಿಸ್ಕೊಂಡು ಹೋಗಬೇಕು ಅಲ್ವಾ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮನೂ ಕೂಡ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದರು ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಕೂಡ ಕಾಶಿ ವಿಶ್ವನಾಥ ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯವ್ರಿಗೆಲ್ಲ ಒಳ್ಳೇದು ಮಾಡಲಿ, ಕೆಟ್ಟವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಆಮೇಲೆ ಒಳ್ಳೇದು ಮಾಡಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.